ಇವಾಗ ಫಸ್ಟ್ ನಾವು ಇಂಡಿಯಾ ಮ್ಯಾಪ್ನ ಒಂದ್ಸರಿ ನೋಡ್ಕೊಂಡಿರೋಣ. ಇಲ್ಲಿ ಬಾರ್ಡರ್ ಸ್ಟೇಟ್ಸಲ್ಲಿ ನಾವು ನೋಡ್ಕೊಳ್ತಾ ಇದ್ದರೆ ಈ ಕಡೆ ನೋಡಿ, ಇಲ್ಲಿ ಮೇಘಾಲಯ ತ್ರಿಪುರ ಅಂತ ಏನು ರೀಜನ್ನ ಬರ್ದಿದ್ದೀವಲ್ಲ, ಸೊ ಈ ರೀಜನಲ್ಲಿ ಇರೋವಂಥದ್ದು ಇದು ನಮಗೆ ಬಾಂಗ್ಲಾದೇಶ ಆಗಿರುತ್ತೆ. ಸೊ ಬಾಂಗ್ಲಾದೇಶು ನಮಗೆ ಆಲ್ಮೋಸ್ಟ್ ಬಾಂಗ್ಲಾದೇಶಿಗೆ ನೋಡಿ, ಬಾಂಗ್ಲಾದೇಶಿಗೆ ಆಲ್ಮೋಸ್ಟ್ ಎಲ್ಲ ಪಾರ್ಟಿಂದನೂ ಕೂಡ ಇಂಡಿಯಾನೇ ಕವರ್ ಮಾಡ್ಕೊಂಡಿದೆ ಎಕ್ಸೆಪ್ಟ್ ಈ ಪಾರ್ಟಲ್ಲಿ ಅವರಿಗೆ ಮಯನ್ಮಾರು ಕವರ್ ಮಾಡ್ಕೊಂಡಿರುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಅಂತ ಇರ್ತೀನಿ, ಮಯನ್ಮಾರೆಲ್ಲ ಈ ಪಾರ್ಟಿಂದ ಬರೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ಈ ಕಡೆ ನಮಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ಯಾವುದು ಸಮುದ್ರನೇ ಇರೋದಿಲ್ಲ. ಸೊ ಸಮುದ್ರ ಯಾವ ಸ್ಟೇಟ್ಗೂ ಕೂಡ ನಾರ್ತ್ ಈಸ್ಟ್ಗಳಿಗೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಮೇಘಾಲಯ ಇದೆ, ಇಲ್ಲಿ ತ್ರಿಪುರ ಇದೆ. ಮೇಘಾಲಯಲ್ಲೂ ಅಷ್ಟೇ ಗಾರೋ, ಖಾಸಿ, ಜೈಂತ್ಯ ಅಂತ ಹೇಳ್ಬಿಟ್ಟು ಇಳಿಸಿದ್ದಾವೆ. ಸೊ ಇಲ್ಲಿ ಗಾರೋ, ಇಲ್ಲಿ ಖಾಸಿ ಮತ್ತು ಇಲ್ಲಿ ಜೈಂತ್ಯ ಅಂತ ಹೇಳ್ಬಿಟ್ಟು ಇಳಿಸಿದ್ದಾವೆ. ಸೊ ಈ ಥರ ನಮ್ಮ ಮ್ಯಾಪ್ ಇದೆ. ಇದಕ್ಕೆ ಬಾರ್ಡರ್ ನಾವು ನೋಡ್ಕೋಬೇಕು ಅಂತಂದರೆ ಈ ಕಡೆ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ಅಸ್ಸಾಂ ರೀಜನ್ ಇದೆ, ನಮಗೆ ಇದು ಅಸ್ಸಾಂ ಇದೆ. ಅದಾದಮೇಲೆ ಈ ಕಡೆ ನಮಗೆ ಇಲ್ಲಿವರೆಗೂ ನಮಗೆ ಯಾವ್ದು ಕವರ್ ಆಗುತ್ತೆ ಅಂತಂದರೆ ಇಲ್ಲಿವರೆಗೂ ವೆಸ್ಟ್ ಬೆಂಗಾಲ್ ಕವರ್ ಆಗುತ್ತೆ. ಇದು ಇಂಪಾರ್ಟೆಂಟು ನೋಡಿ, ಇಲ್ಲಿವರೆಗೂ ವೆಸ್ಟ್ ಬೆಂಗಾಲೇ ಕವರ್ ಆಗಿದೆ ನಮಗೆ. ಇಲ್ಲಿ ಸಿಕ್ಕಿಂ ಬರುವಂಥದ್ದು, ಸಿಕ್ಕಿಮ್ಮು ಇಲ್ಲಿ ಬರುವಂಥದ್ದು. ಸೊ ಇದು ನಮ್ಮ ಕ್ಲೋಸ್ ಆಗಿರೋವಂಥದ್ದು ನೇಬರ್ ಆಗಿರೋದ್ರಿಂದ, ಸೊ ನಮಗೆ ಇದು ಬಾಂಗ್ಲಾದೇಶ ಬಂದ್ಬಿಟ್ಟು ಕ್ಲೋಸ್ ಆಗಿರೋವಂಥದ್ದು ನೇಬರ್ ಆಗಿರೋದ್ರಿಂದ ನಮಗೆ ಇದರ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾವು ಅದನ್ನು ಅರ್ಥ ಮಾಡ್ಕೊಂಡಿರಬೇಕು, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ 4th ಟೈಮು ಅಲ್ಲಿ ಶೇಖ್ ಹಸೀನಾ ಅವರು ವಿನ್ ಆಗಿದ್ದಾರೆ, ಎಲೆಕ್ಷನ್ಸ್ನ ವಿನ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅವರು ಇವಾಗ ಇಂಡಿಯಾಗೆ ವಿಸಿಟ್ ಮಾಡ್ಕೊಂಡಿರ್ಬೇಕಾದ್ರೆ ಡೆಲ್ಲಿಯಲ್ಲಿ ಅವರು ಕೆಲವೊಂದು ಡೀಲ್ಸ್ನ ಸೈನ್ ಮಾಡ್ಕೊಂಡಿದ್ದಾರೆ. ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಪ್ಯಾಕ್ಟ್ಸ್ ಅಂತಲೂ ಕೂಡ ನಾವು ಕರಿಬೋದು, ಅದನ್ನು ಸೈನ್ ಮಾಡ್ಕೊಂಡಿದ್ದಾರೆ. ಸೊ ಅದರ ರಿಲೇಟೆಡ್ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಟೋಟಲ್ ಆಗಿ 4 ಪ್ಯಾಕ್ಟ್ಸ್ನ ಅಥವಾ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಸೈನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಅವ್ರ ಕಡೆಯಿಂದ 1800 ಏನು ಬಾಂಗ್ಲಾದೇಶ್ ಬೇಸ್ಡು ಸಿವಿಲ್ ಸರ್ವೆಂಟ್ಸ್ ಇದ್ದಾರಲ್ಲ, ಸೊ ಅವ್ರ ಸಿವಿಲ್ ಸರ್ವೆಂಟ್ಸ್ಗೆ ಇಂಡಿಯಾದಲ್ಲಿ ಏನು ಟ್ರೈನಿಂಗ್ನ ಪ್ರೊವೈಡ್ ಮಾಡಬೇಕಂತ ಅದಕ್ಕೋಸ್ಕರ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಆಯುಷ್, ನಮ್ಮ ಕಡೆ ಆಯುಷ್ ಮತ್ತು ಅವ್ರ ಕಡೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆಫ್ ಬಾಂಗ್ಲಾದೇಶು ಅವ್ರ ಮಧ್ಯದಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ನ ಸೈನ್ ಮಾಡ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ಮೆಡಿಸಿನಲ್ ಪ್ಲ್ಯಾಂಟ್ಸು ಯಾವುದಿರುತ್ತೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಇಲ್ಲಿ ಹಿಲ್ಸು ಕೂಡ ಹೇಳಿದೆ ಅಲ್ವಾ, ಗಾರೋ, ಖಾಸಿ, ಜೈಂತ್ಯ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈ ಕಡೆ ಕೆಳಗಡೆ ನಾವು ನೋಡಿಕೊಂಡ್ರೆ ಇಲ್ಲಿ ಸುಂದರ್ಬಾನ್ಸು ಕೂಡ ಬರುತ್ತೆ ನಮಗೆ. ಸೊ ಸ್ವಲ್ಪ ಫಾರೆಸ್ಟ್ ಇರುವಂಥದ್ದು ಏರಿಯಾಸು, ಮ್ಯಾಂಗ್ರೋವ್ಸ್ ಅದಿದೆ ಇರುವಂಥದ್ದು ಏರಿಯಾಸ್ ಆಗಿರೋದ್ರಿಂದ ನಮಗೆ ಅದರ ರಿಲೇಟೆಡ್ಡು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಏನೇ ಇದ್ರೂ ಕೂಡ ಅದರ ರಿಲೇಟೆಡ್ ನಾವು ತಿಳ್ಕೊಬೇಕು ಅಂತಂದರೆ ತುಂಬಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನು ಒಂದ್ಸರಿ ನೋಡ್ಕೊಂಡಿರಿ ನೀವು ಏನೇನು ಹಿಲ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು. ಯಾಕಂತಂದರೆ ಅಲ್ಲಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಸಿಗುತ್ತೆ. ಮೆಡಿಸಿನಲ್ ಪ್ಲ್ಯಾಂಟ್ಸ್ ಸಿಗೋದ್ರಿಂದ ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ತಿಳ್ಕೊಂಡಿರ್ಬೇಕು, ಯಾವ ರೀಸನ್ಗೋಸ್ಕರ ನಮಗೆ ಅದು ಮೆಡಿಸಿನಲ್ಲು ಪ್ಲ್ಯಾಂಟ್ಸು ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟಾದಮೇಲೆ ನಾವು ಮತ್ತೆ ಬೇರೆ ಏನು ನೋಡ್ಕೋಬೇಕು ಅಂತಂದರೆ ಆ್ಯಂಟಿ ಕರಪ್ಷನ್ನು ನೋಡಿ, ಆ್ಯಂಟಿ ಕರಪ್ಷನ್ ರಿಲೇಟೆಡ್ಡು ಕಮಿಷನ್ನು ಏನು ಸೈನ್ ಮಾಡ್ಕೊಂಡಿದೆ, ಆ್ಯಂಟಿ ಕರಪ್ಷನ್ ಕಮಿಷನ್ನು ಅವ್ರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ನಾವು CBI, ಸೊ ಇವರು ಇಬ್ಬರು ಕೂಡ ಸೈನ್ ಮಾಡ್ಕೊಂಡಿದ್ದಾರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಜಾಯಿಂಟ್ ಕಾನ್ಸುಲೇಟ್ ಕಮಿಷನ್ ಮೀಟ್ ಮಾಡೋಕ್ಕೋಸ್ಕರ. ಅದಾದಮೇಲೆ ಅಲ್ಲಿ ಇಂಡಿಯನ್ ಎಕನಾಮಿಕ್ ಝೋನ್ಸ್ ಇದೆ, ಎಲ್ಲಿ ಬಾಂಗ್ಲಾದೇಶಲ್ಲಿ ಇಂಡಿಯನ್ ಎಕನಾಮಿಕ್ ಝೋನ್ಸ್ ಇದ್ದಾವೆ. ಅದರಲ್ಲಿ ಇಲ್ಲಿ ನೋಡಿ, ಹೀರನ್ ಅಡಾನಿ ಗ್ರೂಪು ಮತ್ತು ಬಾಂಗ್ಲಾದೇಶ್ ಎಕನಾಮಿಕ್ ಝೋನ್ ಅಥಾರಿಟಿ ಇವರೆಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನು ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ಬಾಂಗ್ಲಾದೇಶಲ್ಲಿ ಇಂಡಿಯನ್ ಎಕನಾಮಿಕ್ ಝೋನ್ ಯಾವ ಥರ ಇರೋಕ್ಕೆ ಸಾಧ್ಯ ಅದನ್ನು ನೀವು ಕೇಳ್ಕೊಬೋದು. ಸೊ ಈಗ ನೋಡಿ, ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಅಂತ ನಾವು ತೊಗೊಂಡ್ರೆ ಇಂಡಿಯಾ ನೋಡಿ ಎಷ್ಟು ದೊಡ್ಡ ಎಕನಾಮಿ ಆಗಿದೆ, ಬಟ್ ಬಾಂಗ್ಲಾದೇಶು ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿರುತ್ತೆ ಎಕನಾಮಿ. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಇಂಡಿಯಾದಿಂದ ಬಾಂಗ್ಲಾದೇಶಿಗೆ ಎಕ್ಸ್ಪೋರ್ಟ್ ಮಾಡೋವಂಥದ್ದೇ ತುಂಬ ಜಾಸ್ತಿ. ನಾವು ಬಾಂಗ್ಲಾದೇಶಿಗೆ ಬೇರೆ ಬೇರೆ ಥರದ್ದು ಗೂಡ್ಸು ಸರ್ವಿಸಸ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತೀವಿ. ಸೊ ಬಾಂಗ್ಲಾದೇಶಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಳೋವಂಥದ್ದು ಐಟಮ್ಸ್ನ ನಾವು ಏನಾದರೂ ಪ್ರಾಡಕ್ಟ್ಸ್ನಾಗಿರಲಿ ಅಥವಾ ಬೇರೆ ಐಟಮ್ಸ್ ಆಗಿರ್ಬೋದು ಅಥವಾ ಸರ್ವಿಸಸ್ ಆಗಿರ್ಬೋದು, ಅದನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋವಂಥದ್ದು ತುಂಬ ಕಮ್ಮಿ. ಸೊ ಇಂಪೋರ್ಟ್ ಮಾಡ್ಕೊಳ್ಳೋಂಥದ್ದು ತುಂಬ ಕಮ್ಮಿ, ಎಕ್ಸ್ಪೋರ್ಟ್ ಮಾಡೋವಂಥದ್ದು ತುಂಬ ಜಾಸ್ತಿ. ಅದಕ್ಕೋಸ್ಕರ ಬಾಂಗ್ಲಾದೇಶ ಏನು ಹೇಳುತ್ತೆ ಅಂತಂದರೆ, ನೋಡಿ ನಾವೇ ನಿಮ್ಮಿಂದ ಇಂಪೋರ್ಟ್ ಜಾಸ್ತಿ ಮಾಡ್ಕೊತಾ ಇದ್ದೀವಿ, ನಿಮ್ಮಿಂದ ನಮ್ಮ ಕಡೆ ತುಂಬ ಜಾಸ್ತಿ ಐಟಮ್ಸು, ಗೂಡ್ಸು ಮತ್ತು ಸರ್ವಿಸಸ್ ಬರುತ್ತೆ, ನಮ್ಮ ಕಡೆಯಿಂದ ನಿಮಗೇನು ಹೋಗ್ತಾನೆ ಇರಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇಂಡಿಯಾ ಏನು ಹೇಳುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಬಾಂಗ್ಲಾದೇಶ್ ಕಳಿಸೋದು ನಮಗೆ ನಮ್ಮ ಹತ್ರನೇ ಎಕ್ಸ್ಟ್ರಾ ಎಲ್ಲದೂ ಇರುತ್ತೆ ಅಂತಂದರೆ ಅವರು ಏನು ನಮ್ಗೆ ಕಳಿಸ್ತಾರೆ, ಅವರು ಯಾವುದರಲ್ಲಿ ವೆಲ್ವರ್ಸ್ ಆಗಿದ್ದಾರಲ್ಲ ಅವೆಲ್ಲ ನಮ್ಮ ಕಡೆ ಮುಂಚೆಯಿಂದನೇ ಇರುತ್ತೆ. ನಾವು ಅವ್ರಿಗೆ ಕಳಿಸ್ಬೇಕಾದಂಥದ್ದು ಅವ್ರಿಗೆ ರಿಕ್ವೈರ್ಮೆಂಟ್ಸ್ ತುಂಬ ಜಾಸ್ತಿ ಆಗಿರುತ್ತೆ. ಅಂದ್ರೂ ಕೂಡ ನಮ್ಮ ನೇಬರ್ಸ್ ಆಗಿರೋದ್ರಿಂದ ನಾವೇನು ಹೇಳಿದ್ವಿ ಬಾಂಗ್ಲಾದೇಶ್ಗೆ ಅಂತಂದರೆ, ಸರಿ ನೀವು ಈ ಥರ ಪ್ರಾಬ್ಲಮ್ಸ್ ಹೇಳ್ತಿದ್ದೀರಲ್ಲ, ಅದಕ್ಕೋಸ್ಕರ ಇವಾಗ ಏನು ಮಾಡೋಣ ಅಂತಂದರೆ, ನಾವು ಇಂಡಿಯಾ ಏನು ಮಾಡುತ್ತೆ ಅಂತಂದರೆ
ಬಾಂಗ್ಲಾದೇಶಲ್ಲೇ ಒಂದು ಜಾಗಗಳಲ್ಲಿ ಇಂಡಿಯನ್ ಕಂಪನೀಸು ಎಸ್ಟಾಬ್ಲಿಷ್ ಮಾಡುತ್ತೆ. ಇಂಡಿಯಾದಿಂದ ಕಂಪನೀಸ್ ಹೋಗಿರ್ತವೆ. ಆ ಕಂಪನೀಸ್ ಏನು ಮಾಡ್ತವೆ ಅಂತಂದರೆ ಅಲ್ಲೇ ಬಾಂಗ್ಲಾದೇಶಲ್ಲೇ ಅದಕ್ಕೆ ಒಂದು ಸ್ಪೆಷಲಾಗಿ ಇಂಡಿಯನ್ ಎಕನಾಮಿಕ್ ಝೋನ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರಲಿ ಅಥವಾ ಬೇರೆ ಏನಾದರೂ ಕಂಪನೀಸು ಫ್ಯಾಕ್ಟ್ರೀಸು ಎಸ್ಟಾಬ್ಲಿಷ್ ಮಾಡಿರ್ತವೆ. ಸೊ ಈ ಎಸ್ಟಾಬ್ಲಿಷ್ ಮಾಡಿರೋದನ್ನ ಬಾಂಗ್ಲಾದೇಶ ಇಂಡಿಯಾಗೆ ಕಳಿಸ್ತವೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯನ್ ಕಂಪನೀಸೇ ಬಾಂಗ್ಲಾದೇಶಲ್ಲಿ ಆಪ್ರೇಟ್ ಮಾಡಿಕೊಂಡು ಅಲ್ಲಿ ಏನು ಗೂಡ್ಸ್ ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ವಾಪಸ್ಸು ಇಂಡಿಯಾಗೆ ಕಳಿಸುತ್ತದು. ಯಾಕಂತಂದರೆ ಒಂದು ಸ್ವಲ್ಪ ಡೆಫಿಸಿಟು ಕಮ್ಮಿ ಆಗೋಕ್ಕೋಸ್ಕರ. ಬಟ್ ಇದರಿಂದ ಬಾಂಗ್ಲಾದೇಶಿಗೆ ಏನು ಬೆನಿಫಿಟ್ಟು ಅಂತಂದರೆ ನೋಡಿ, ಎಂಪ್ಲಾಯ್ಮೆಂಟು, ಅಲ್ಲಿ ಕೆಲಸ ಸಿಗುತ್ತಲ್ವ. ಸೊ ಇಂಡಿಯನ್ ಕಂಪನೀಸ್ ಅಲ್ಲಿ ಏನಾದ್ರು ಸೆಟಪ್ ಮಾಡ್ಕೊಂಡಿದ್ರೆ ಅಲ್ಲಿ ಅವ್ರಿಗೆ ಕೆಲಸ ಸಿಗುತ್ತೆ. ಅಟ್ಲೀಸ್ಟ್ ಅಲ್ಲಿಂದ ಏನಾದ್ರು ಒಂದು ಸ್ವಲ್ಪ ಎಕ್ಸ್ಪೋರ್ಟ್ ಆಗೋಕ್ಕಾದ್ರೂ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟು ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಯಾಕ್ಟ್ನ ಸೈನ್ ಮಾಡ್ಕೊಂಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಒಂದ್ಸರಿ ನೋಡ್ಕೊಂಡಿರಿ ನೀವು. ಸೊ ಇನ್ನು ನಾವು ಸ್ಪೀಡ್ ಮಾಡಬೇಕು. ನಮ್ಮ ಏನು ಡಿಸ್ಪ್ಲೇಸ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಇದಾವಲ್ಲ, ಜನರನ್ನ ಡಿಸ್ಪ್ಲೇಸ್ ಮಾಡಿರೋವಂಥದ್ದು, ಇದು ನೋಡಿ ರೋಹಿಂಗ್ಯಾ ರಿಲೇಟೆಡ್ ಇಶ್ಯೂ ಇದು. ಸೊ ರೋಹಿಂಗ್ಯಾನ ಡಿಸ್ಪ್ಲೇಸ್ ಮಾಡಿರೋವಂಥದ್ದು, ಬಾಂಗ್ಲಾದೇಶಲ್ಲಿ ಬಂದು ಏನು ಸೆಟ್ಲ್ ಆಗಿದ್ರು ಅವ್ರನ್ನ ವಾಪಸ್ಸು ಮಯನ್ಮಾರಿಗೆ ಕಳಿಸೋವಂಥದ್ದು ಏನು ಕೆಲಸ ಮಾಡ್ಕೋಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ಸ್ವಲ್ಪ ರ್ಯಾಪಿಡಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಡಿಸ್ಕಸ್ ಮಾಡ್ಕೊಂಡಿದ್ದಾರೆ.